ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಯನ್ನ ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಮಕ್ಕಳೇ, ನೀವು ಪ್ರತಿ ವಾರ ಈ ಕಾರ್ಯಕ್ರಮ ನೋಡಿ ಆಶೀರ್ವಾದ ಹೊಂದ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಇತರರಿಗೂ ಪರಿಚಯ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಈ ಚಾನಲನ್ನು, ಮತ್ತು ದೇವರಿಗೆ ಮಹಿಮೆ ತನ್ನಿರಿ. ಮಕ್ಕಳೇ, ಇವತ್ತು ನಾನು ನಿಮಗೊಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಶಾಲೆಯಲ್ಲಿ ತಿಮೋತಿ ಮತ್ತು ರಿಕ್ಕಿ ಅಂತ ಹೇಳಿ ಇಬ್ಬರು ಸ್ನೇಹಿತರಿದ್ದರು. ಆ ಇಬ್ಬರು ಸ್ನೇಹಿತರಲ್ಲಿ ತಿಮೋತಿ ಒಳ್ಳೆ ಕುಟುಂಬದಿಂದ ಬಂದಿದ್ದರಿಂದ ಅವನಿಗೆ ಒಳ್ಳೆ ಸ್ವಲ್ಪ ಬುದ್ಧಿ ಇತ್ತು. ಆದರೆ ರಿಕ್ಕಿ ಅವನಿಗೆ ಸ್ವಲ್ಪ ಆ ರೀತಿಯಾದ ದುಶ್ಚಟಗಳೆಲ್ಲ ಸೇರಿಕೊಂಡಿದ್ದು. ಕೆಟ್ಟ ಮಾತಾಡುವಂಥದ್ದು, ಕೆಟ್ಟದ್ದನ್ನು ಕೇಳುವಂಥದ್ದು, ಕೆಟ್ಟದನ್ನು ನೋಡುವಂಥದ್ದು, ಆಮೇಲೆ ಸಿಗರೇಟ್ ಸೇದುವಂಥದ್ದು ಅದೆಲ್ಲ ಇತ್ತು. ಆದರೆ ಒಂದು ದಿನ ಏನಾಗ್ತದೆ ಅಂತ ಹೇಳಿದ್ರೆ, ರಿಕ್ಕಿ ಹೇಳ್ತಾನೆ, ತಿಮೋತಿ ಬಾ, ನಾನು ನಿನ್ಗೇನೋ ಒಂದು ತೋರಿಸ್ತೀನಿ ಬಾ ಅಂತ ಹೇಳಿ ಅವರು ದಾರಿಯಲ್ಲಿ ಹಿಂತಿರುಗಿ ಮನೆಗೆ ಹೋಗುವಂಥ ಸಮಯದಲ್ಲಿ ಅವನನ್ನು ಪಾರ್ಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮರೆಯಲ್ಲಿ ಕೂರಿಸಿ ತಂದಿದ್ದಂಥ ಸಿಗರೇಟ್ ಅಂತ ತೆಗೆದು ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾನೆ. ತಿಮೋತಿ ನೀನು ಸೇದು, ಬಹಳ ಚೆನ್ನಾಗಿರ್ತದೆ ಅಂತ ಹೇಳ್ತಾನೆ. ತಿಮೋತಿ ಪ್ರಾರಂಭದಲ್ಲಿ ಬೇಡ ಅಂತ ಹೇಳಿದ್ರು ಅವನು ಸೇದ್ತಾ ಇರೋದನ್ನು ನೋಡಿ ಇವನಿಗೂ ಸ್ವಲ್ಪ ಇದಾಗ್ತದೆ, ಶೋಧನೆ ಉಂಟಾಗ್ತದೆ. ಸೇದಿ ನೋಡ್ತಾನೆ. ಆದರೆ ಫಸ್ಟ್ ಟೈಮ್ ಅವನು ಸೇದಿದ್ರಿಂದ ಅಂತ ಹೇಳಿ ಕೆಂಬರ್ತದೆ. ಆಮೇಲೆ ಒಂದೆರಡು ಸೇದಿ ಚೆನ್ನಾಗಿದೆ. ಹಾಗೆ ಅವರಿಬ್ಬರು ಮನೆಗೆ ಸೇರ್ತಾರೆ. ಮನೆಗೆ ಸೇರಿದ್ದೆ ಆ ಮುಖಭಾವವನ್ನು ನೋಡಿದ ತಿಮೋತಿ ತಾಯಿ ಬಾ ಇಲ್ಲಿ ಹತ್ರ ಅಂತ ಹೇಳಿ ಕರೀತಾಳೆ. ಕರೆದು ಕೇಳ್ತಾಳೆ, ಏನೋ ಸಿಗರೇಟ್ ಸೇದ್ಕೊಂಡು ಬಂದ್ಯಾ? ಯಾರ ಜೊತೆ ಸೇರಿ ಸಿಗರೇಟ್ ಸೇದ್ಯಾ? ವಾಸನೆ ಬರ್ತಾ ಇದೆ ಅಂತ ಹೇಳುವಾಗ, ಇಲ್ಲಪ್ಪ ನಾನು ಸೇದೇ ಇಲ್ಲ ಅಂತ ಹೇಳಿ ತಾಯಿ ಹತ್ರ ಸುಳ್ಳು ಹೇಳಿ ವಾದ ಮಾಡ್ತಾನೆ. ಆಗ ತಾಯಿ, ಇರಲಿ ಬಾ, ನಿನ್ನ ಅಪ್ಪ ಬಂದಾಗ ನಾನು ಹೇಳ್ತೇನೆ ಅಂತ ಹೇಳಿ ಅವನಿಗೆ ಎಚ್ಚರಿಕೆ ಕೊಡ್ತಾಳೆ. ಅದಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ರಾತ್ರಿ ಊಟಕ್ಕೆ ಕೂತಾಗ ತಾಯಿ ಮಗನ ಮುಖಭಾವ ನೋಡಿದಂಥ ತಂದೆ ರಾತ್ರಿ ಮಗನ ಮಳೆಯಲ್ಲಿ ಹೋಗಿ ಕೇಳ್ತಾನೆ, ಮಗನೇ ಏನಾಯಿತು ಹೇಳು ಅಂತ ಹೇಳುವಾಗ ಅವನು ಅಪ್ಪನನ್ನು ಅಪ್ಪಿಕೊಂಡು ಹೇಳ್ತಾನೆ, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು, ನಾನು ರಿಕ್ಕಿ ಜೊತೆ ಸೇರಿ ಸಿಗರೇಟ್ ಸೇದ್ಬಿಟ್ಟೆ. ಅಮ್ಮ ಕೇಳಿದ್ಲು, ನಾ ಸುಳ್ಳು ಹೇಳಿದೆ. ಅದಾದ ನಂತರ ಅಮ್ಮ ಹತ್ರ ನಾನು ವಾದ ಮಾಡಿದೆ ಅಂತ ಹೇಳಿ. ಆಗ ಅಪ್ಪ ಹೇಳ್ತಾನೆ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ಆದರೆ ನೀನು ಇನ್ನೊಂದು ಬಾರಿ ಆ ರೀತಿಯಾಗಿ ಮಾಡಬಾರ್ದು ಆಯ್ತಾ ಅಂತ ಹೇಳುವಾಗ ಅವನು ಒಪ್ಪಿಕೊಳ್ತಾನೆ. ಆಮೇಲೆ ತಾಯಿ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದ ನಂತರ ಅವನು ಒಳ್ಳೆ ಮಗನಾಗಿ ಜೀವಿಸ್ತಾನೆ. ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆಗಳನ್ನು ಜಯಿಸುವವರಾಗಿರಬೇಕು. ತಪ್ಪು ಮಾಡಿದರೆ ಅದಕ್ಕೆ ಕ್ಷಮಾಪಣೆ ಕೇಳಿ ಅದರಿಂದ ಪರಿಹಾರ ಕಂಡುಕೊಳ್ಬೇಕು. ಹಾಗೆ ಯೇಸು ಸ್ವಾಮಿಯ ಜೀವಿತದಲ್ಲಾದಂಥ ಸೈತಾನನ ಶೋಧನೆಯನ್ನು ಯೇಸು ಸ್ವಾಮಿ ಹೇಗೆ ಜಯಿಸ್ದ ಅಂತ ಹೇಳಿ ಇವತ್ತು ನಾವು ನೋಡೋದಕ್ಕೆ ಹೋಗೋಣ. ಓಕೆ ಮಕ್ಕಳೇ, ಯೇಸು ಸ್ವಾಮಿಯವರು ದೀಕ್ಷಾಸ್ನಾನವಾದ ನಂತರ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಶೋಧಕನಿಂದಲೂ ಪರಿಶೋಧಿಸಲ್ಪಟ್ಟರು. 40 ದಿವಸಗಳವರೆಗೆ ಕಾಡಿನಲ್ಲಿದ್ದುಕೊಂಡು ಉಪವಾಸ ವೃತ್ತವನ್ನು ಆಚರಿಸಿದರು. ಅದಾದ ನಂತರ ಅವರು ಬಹಳವಾಗಿ ಹಸಿವೆಗೊಂಡರು. ಆಗ ಸೈತಾನನು ಯೇಸು ಸ್ವಾಮಿಯವರನ್ನು ಸಂಧಿಸಿ ಕಲ್ಲುಗಳನ್ನು ತೋರಿಸಿ, ನಿಜವಾಗಿಯೂ ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಮಾಡು ಎಂದು ಆಜ್ಞಾಪಿಸು ಎಂದು ಹೇಳಿದನು. ಆಗ ಯೇಸು ಸ್ವಾಮಿಯವರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆಯಲ್ಲ ಎಂದು ತಿರುಗೇಟು ನೀಡಿದರು. ಆದರೂ ಸೈತಾನನು ಯೇಸು ಸ್ವಾಮಿಯವರನ್ನು ಯೆರೂಸಲೇಮಿನ ದೇವಾಲಯದ ಎತ್ತರವಾದ ಸ್ಥಾನದಿಂದ ಧುಮುಕುವಂತೆ ಹೇಳಿದನು. ಯಾಕಂತ ಹೇಳಿದರೆ, ನೀನು ದೇವಕುಮಾರನಾಗಿರುವುದರಿಂದ ತಂದೆಯು ದೇವದೂತರಿಗೆ ಅಪ್ಪಣೆ ಕೊಟ್ಟು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಂಡು ಕಾಪಾಡುವರು ಎಂದು ಬರೆದಿದೆಯಲ್ಲ ಎಂದು ಹೇಳಿದನು. ಆಗ ಯೇಸು ಸ್ವಾಮಿಯವರು ಆತನಿಗೆ ಉತ್ತರವಾಗಿ, ನಿನ್ನ ದೇವರಾದ ಸೃಷ್ಟಿಕರ್ತನನ್ನು ಪರೀಕ್ಷಿಸಬಾರದು ಎಂದು ಸಹ ಬರೆದಿದೆಯಲ್ಲ ಎಂದು ಹೇಳಿದರು. ನಂತರ ಯೇಸು ಸ್ವಾಮಿಯವರು ಎತ್ತರವಾದ ಬೆಟ್ಟದಲ್ಲಿರುವಾಗ ಸೈತಾನನು
ಎಲ್ಲ ರಾಜ್ಯದ ವೈಭವಗಳನ್ನು ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆರಾಧಿಸಿದರೆ ಎಲ್ಲವನ್ನು ನಿನಗೆ ಕೊಡುತ್ತೇನೆಂದು ಹೇಳಿದನು. ಆಗ ಯೇಸುಸ್ವಾಮಿಯವರು, ಸೈತಾನನೇ ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂದು ಮತ್ತು ಸೇವೆ ಮಾಡಬೇಕೆಂದು ಧರ್ಮಶಾಸ್ತ್ರದಲ್ಲಿ ಬರೆದದೆಯಲ್ಲ ಎಂದು ದೇವರ ವಾಕ್ಯದಿಂದಲೇ ಸೈತಾನನನ್ನು ಎದುರಿಸಿದರು. ಆಗ ಸೈತಾನನು ಯೇಸುಸ್ವಾಮಿಯನ್ನು ಎದುರಿಸಲಾರದೆ ಸೋತು ಹೆದರಿ ಓಡಿ ಹೋದನು. ಆಗ ದೇವದೂತರು ಬಂದು ಯೇಸುಸ್ವಾಮಿಯವರನ್ನು ಆರೈಕೆ ಮಾಡಿದರು. 40 ದಿನಗಳಿಂದ ಬಳಲಿದ್ದ ಯೇಸುಸ್ವಾಮಿಯವರು ಬಲ ಹೊಂದಿದರು. ಮಕ್ಕಳೇ, ಸೈತಾನನು ಇದು ತಪ್ಪಲ್ಲ, ಇದು ಸರಿ ಎಂದು ನಿಮ್ಮನ್ನು ಶೋಧನೆಯಲ್ಲಿ ಸಿಕ್ಕಿಸಿ ಸೋಲಿಸಲು ನೋಡುತ್ತಿರುತ್ತಾನೆ. ಆದರೆ ಎಂದಿಗೂ ಸೋತು ಹೋಗಬೇಡ್ರಿ. ತಿಮೋಥೆಯನನ್ನು ಕರೆದ ರಿಕ್ಕಿಯಂತೆ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ದುಷ್ಟ ಚಟಗಳಿಗೆ, ಕೆಟ್ಟ ಕಾರ್ಯಗಳಿಗೆ ಕರೆಯಬಹುದು, ಇಲ್ಲವೇ ಮೊಬೈಲ್ ಮೂಲಕ ಕೆಟ್ಟದನ್ನು ನೋಡಲು ಪ್ರೇರೇಪಿಸಬಹುದು. ಮಕ್ಕಳೇ, ಎಚ್ಚರವಾಗಿರ್ರಿ. ಯೇಸುಸ್ವಾಮಿಯವರು ನಿಮ್ಮನ್ನು ಕಾಯುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿ ನೀವು ಬಲ ಹೊಂದಿರಿ. ಈಗ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೇಸುಸ್ವಾಮಿಯವರು ಸೈತಾನನನ್ನು ಜಯಿಸಿದಂತೆ ಈ ಮಕ್ಕಳು ಈ ಲೋಕದ ಎಲ್ಲ ಶೋಧನೆಗಳಿಂದ ಜಯಿಸುವಂತೆ ಬಲವನ್ನು ಕೊಡಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳನ್ನು, ಭಾನುವಾರ ಶಾಲೆಯ ಉಪಾಧ್ಯಾಯಿನಿಯರನ್ನು, ಸಭಾ ಹಿರಿಯರನ್ನು, ಸಭಾ ಪಾಲಕರನ್ನು ಆಶೀರ್ವದಿಸಿರಿ. ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಆಮೇನ್.